ಸಮಸ್ತ ಕರ್ನಾಟಕ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನೇನು ತಿಳಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ ಅಂತಂದರೆ, ನೋಡಿ, ಇತ್ತೀಚೆಗೆ ಆರೋಗ್ಯ ಸಚಿವರಾದ ಖಾದರ್ ಅವರು ಸುಮಾರು ಕಡೆ ಏನು ಮಾಡ್ತಾಯಿದ್ದಾರೆ, ಹೋಟ್ಲು ಎಲ್ಲ ರೈಡ್ ಮಾಡ್ತಾಯಿದ್ದಾರೆ. ಹೆಸರಿಗೆ ದೊಡ್ಡ ದೊಡ್ಡ ಹೋಟ್ಲಾದ್ರೂ ಏನಾಗ್ತದೆ, ಅಲ್ಲೆಲ್ಲ ಫ್ರಿಡ್ಜಲ್ಲಿ ಎಷ್ಟೋ ದಿನದಿಂದ ಕೊಳ್ತೋಗಿರೋ ಫ್ರಿಡ್ಜಲ್ಲಿಟ್ಟಿರೋ ಮಾಂಸಗಳು ಮತ್ತು ಕೊಳೆತ ತರಕಾರಿಗಳು, ಈ ಥರ ಇರಬೇಕಾದ್ರೆ ಜನ ನಂಬಿ ನೆಚ್ಚಿ ನಿಜವಾಗ್ಲೂ ಹೋಟ್ಲು ಊಟ ಮಾಡೋದು ಹೆಂಗೆ? ಅವ್ರು ಬರೀ ಇವ್ರನ್ನ ಚೆಕ್ ಮಾಡೋದಲ್ಲ, ಅವ್ರ ಲೈಸೆನ್ಸ್ನೇ ರದ್ದು ಮಾಡಬೇಕು. ಮತ್ತು ಅವ್ರಿಗೆ ನಿಜವಾಗ್ಲೂ ನಾನು ಏನು ತಿಳ್ಕೊತೀನಿ, ಅವ್ರಿಗೆ ಇಷ್ಟು ವರ್ಷ ಉಗ್ರ ಶಿಕ್ಷೆನೂ ಕೊಡಬೇಕು. ಯಾಕಂದರೆ ಜನರ ಆರೋಗ್ಯ ಜೊತೆ ಅವರು ತಮ್ಮ ದುಡ್ಡಿಗೋಸ್ಕರ, ಲಾಭಕ್ಕೋಸ್ಕರ ಜನರ ಆರೋಗ್ಯದ ಜೊತೆ ಆಟ ಆಡ್ತಾವ್ರೆ. ಏನ್ರಿ ಅಲ್ಲಿ ಕೊಳೆತ ಮಾಂಸಗಳು, ಎಷ್ಟೋ ದಿನದಲ್ಲಿ ಜನ ಏನು ಚಿಕನ್ ಮಟನ್ ತಿನ್ನಬೇಕು ಅಂತ ಇಲ್ಲ, ಮಾಮೂಲಿ ವೆಜ್ ಊಟ ಮಾಡಬೇಕು ಅಂದರೆ ಕೊಳ್ತೋಗಿರೋ ತರಕಾರಿಗಳು. ಇವರು ಹೋಟ್ಲು ಮಡಗಿದ್ದೀವಿ ಸಂಪಾದನೆ ಮಾಡಬೇಕು ಅಂತ ಜನರ ಆರೋಗ್ಯ ಜೊತೆ ಆಟ ಆಡ್ತಾವ್ರಲ್ಲ, ನಿಜವಾಗ್ಲೂ ಹೇಳ್ತೀನಿ, ಇವ್ರ ಲೈಸೆನ್ಸ್ ಎಲ್ಲ ಇದು ಮಾಡಿ ಮತ್ತು ಯೋಚನೆ ಮಾಡಿ. ಜನಗಳು ಮನೆಯಲ್ಲಿ ಎಷ್ಟು ಶುಭ್ರವಾದ ಊಟ ಸಿಗ್ತದೆ, ಒಳ್ಳೆ ಊಟ, ಅದನ್ನು ಜನ ಏನು ಮಾಡ್ತಾರೆ, ಲೆಕ್ಕಕ್ಕೆ ತೊಗೊಳ್ಳಲ್ಲ. ಅದು ಬೇಕಾಗಿಲ್ಲ, ಹೊರಗಡೆ ಇಂಥ ಕೊಳತು ನಾರ್ತಿರೋ ಊಟ ಬೇಕು. ಹೋಟ್ಲು ಹೋಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ಒಳ್ಳೆ ಹೋಟ್ಲಿದ್ರೆ ಹೋಗಿ ಶುಚಿತ್ವ ಕಾಪಾಡ್ತಿರೋದು, ಮನೆ ಊಟ ಒಳ್ಳೆಯದು ಅಂತ ನಾನು ತಿಳಿಸ್ತೀನಿ.